ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ಈರುಳ್ಳಿ ಬದಲಾಗಿ ಕ್ಯಾಬೇಜ್ ಅಥವಾ ಈ ಎಲೆಕೋಸನ್ನು ಉಪಯೋಗಿಸ್ಬಿಟ್ಟು ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಉಪ್ಪಿಟ್ಟಿಗೆ ರೊಟ್ಟಿಗೆ ಸಣ್ಣದಾಗಿ ಎಲೆಕೋಸು ಹೆಚ್ಚಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಕ್ಯಾಬೇಜ್ ಉಪ್ಪಿಟ್ಟು ಅಥವಾ ಎಲೆಕೋಸಿನ ಉಪ್ಪಿಟ್ಟಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ನಷ್ಟು ಲೋಕಲ್ ರವೆ ಅಥವಾ ಕೋರ್ಸ್ ಸೂಜಿ ಅಂತ ಸಿಗತ್ತಲ್ಲ ಅದು, 1.5 ಇಂದ 2 ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಎಲೆಕೋಸು ಅಂದರೆ ಕ್ಯಾಬೇಜ್. ಹೆಚ್ಚಿದ ಮೇಲೆ ಇದನ್ನು ಚೆನ್ನಾಗಿ ಒಂದ್ಸಲ ಉಪ್ಪು ಹಾಕಿ ಉಪ್ಪಿನ ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿರಿ. 3 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಜ್ನ ಖಾರದ ಮೆಣಸಿನ್ಕಾಯಿ ಸುಮಾರಾಗಿ ಒಂದು 4-5 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಒಂದು 10-15 ಕರಿಬೇವಿನ ಎಲೆ, 1 ಕಪ್ಗೆ ಸುಮಾರಾಗಿ 2.5 ಕಪ್ನಷ್ಟು ನೀರು, ಸುಮಾರಾಗಿ 1 ಟೀ ಸ್ಪೂನ್ ಅಷ್ಟು ಅರಿಶಿನ, 1/4 ಇಂದ 1.5 ಟೀ ಸ್ಪೂನ್ ಅಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1/4 ಕಪ್ಪಿಂದ ಸುಮಾರಾಗಿ ಒಂದು ಅರ್ಧ ಕಪ್ನಷ್ಟು ಹಾಕ್ಬೋದು. ಸುಮಾರಾಗಿ 1/4 ರಿಂದ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ. ಮೊದಲಿಗೆ ರವೆ ಹುರ್ಕೋಬೇಕು. ನೀವು ಮುಂಚೆನೇ ಉಪ್ಪಿಟ್ಟಿನ ರವೆನ ಹುರಿದಿಟ್ಕೊಂಡ್ಬಿಟ್ಟಿದ್ರೆ ಅದನ್ನು ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಈ ರವೆನ ಹಸಿ ವಾಸನೆ ಹೋಗುವಷ್ಟು ಹುರಿಬೇಕು. ಅದಕ್ಕೆ ಒಂದು ದಪ್ಪ ತಳದ ಒಂದು ಬಾಣಲೆನ ಮೀಡಿಯಮ್ ಹೈ ಉರಿನಲ್ಲಿ ಬಿಸಿಗಿಡಿ. ಬಾಣಲೆ ಬಿಸಿ ಆಗುತ್ತೋ ಊರಿನ ಮೀಡಿಯಮ್ಮಿಗೆ ಮಾಡ್ಕೊಂಡ್ಬಿಟ್ಟು ರವೆನ ಸಂಪಿಗೆ ಬಣ್ಣ ಬರೋವಷ್ಟು ಹುರಿರಿ. ಒಂದು 5-6 ಕಪ್ನ ಈ ಥರ ಹುರಿದ್ಬಿಟ್ಟು ಇಟ್ಕೊಂಡಿರ್ತೀನಿ. ನಾವು ಯಾವಾಗ ಬೇಕೋ ಉಪ್ಪಿಟ್ಟು ಆವಾಗ ಹುರಿದಿದ್ದ ರವೆ ರೆಡಿ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಬಿಡ್ಬೋದು. ಈ ಹುರಿಯೋ ಟೈಮು ಉಳಿಯುತ್ತೆ ನಿಮಗೆ. ಇವಾಗ ಇದಾಗಿದೆ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ಇದ್ರ ಪರಿಮಳ ಕೂಡ ಬೇರೆ ಥರ ಬರ್ತಾ ಇದೆ. ಸುಮಾರಾಗಿ ಒಂದು 3 ರಿಂದ 4 ನಿಮಿಷ ತೊಗೊಳುತ್ತೆ ಮೀಡಿಯಮ್ ಉರಿನಲ್ಲಿ. ಈಗ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಬೇರೆ ತಟ್ಟೆಗೆ ತೆಕ್ಕೊಂಡ್ಬಿಡಿ. ನೀವು ಉಪ್ಪಿಟ್ಟಿಗೆ ಹಾಕುವಾಗ, ನೀರಿಗೆ ಹಾಕುವಾಗ ಈ ರವೆ ಬಿಸಿ ಬಿಸಿಯಾಗಿದ್ದರೆ ಉಪ್ಪಿಟ್ಟಿನಲ್ಲಿ ನಿಮಗೆ ಗಂಟು ಸಿಕ್ಕತ್ತೆ. ಅದರಿಂದ ಇದನ್ನು ನೀವು ಪೂರ್ತಿ ಆರಿಸಿದ ಮೇಲೇ ಉಪ್ಪಿಟ್ಟು ಮಾಡಬೇಕು. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದುಬಿಟ್ಟು ಇದು ಪೂರ್ತಿ ಆರಲಿ. ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡೋಕ್ಕೆ ಮುಂಚೆ ನೀರನ್ನು ಕುದಿಯೋಕ್ಕಿಡಿ. ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಊರಿನಲ್ಲಿ ಬಿಸಿಗಿಡಿ. ಎಣ್ಣೆ ಕಾಯಿತ್ತು, ಸಾಸಿವೆ ಹಾಕಿ, ಸಾಸಿವೆ ಚೆಕ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ಬರುತ್ತೋ ಈ ಥರ ಮೆಣಸಿನ್ಕಾಯಿ ಹಾಕಿ. ಮೆಣಸಿನ್ಕಾಯಿ ಸ್ವಲ್ಪ ಬಣ್ಣ ಬದಲಾಗುತ್ತೋ ಅಂದರೆ ಬಿಳಿ ಆಗುತ್ತೋ ಕರಿಬೇವು, ಅರಿಶಿನ, ಹೆಚ್ಕೊಂಡಿರುವಂಥ ಕೋಸು ಹಾಕಿಬಿಟ್ಟು 1 ರಿಂದ 2 ನಿಮಿಷ ಸ್ವಲ್ಪ ಈ ಥರ ಎಣ್ಣೆನಲ್ಲೇ ಇದೊಂದು ಚೂರು ಹುರಿರಿ. 1 ನಿಮಿಷ ಹೀಗೆ ಹುರಿದ್ಬಿಟ್ಟು ಈ ಕುದಿಯೋ ನೀರನ್ನು ಹಾಕಿಬಿಟ್ಟು ಉಪ್ಪು ಹಾಕಿ. ಫ್ರೋಝನ್ ಕಾಯಿ ತುರಿ ಉಪಯೋಗಿಸೋದಾದರೆ ಈಗಲೇ ಹಾಕ್ಬಿಡಿ, ಅದನ್ನು ಕುದೀಲಿ ಚೆನ್ನಾಗಿ. ಫ್ರೆಶ್ ಆಗಿ ತುರಿದ್ಬಿಟ್ಟು ಹಾಕೋದಾದರೆ ಕೊನೆಗೆ ಹಾಕಿದ್ರೆ ರುಚಿ ಜಾಸ್ತಿ ಇರುತ್ತೆ. ಇದನ್ನು ಕುದಿಯಕ್ಕೆ ಬಿಡಿ. ಈಗ ಇದು ಕುದೀತಾ ಇದೆ, ಇಷ್ಟರಲ್ಲಿ ಇದು ಬೆಂದು ಇರುತ್ತೆ. ಕೋಸು ಬೇಯಕ್ಕೆ ತುಂಬ ಹೊತ್ತು ಬೇಡ. ಈಗ ಸ್ವಲ್ಪ ಉರಿನ ಮೀಡಿಯಮ್ ಲೋಗೆ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಇದನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಮುಚ್ಚಿ ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಬೇಯಬೇಕು ಚೆನ್ನಾಗಿ. 5-6 ನಿಮಿಷದಿಂದ ಇದು ಸಣ್ಣ ಊರಿನಲ್ಲಿ ಬೆಂದಿದೆ. ರವೆ ಬೇಯಕ್ಕೂ ಅಷ್ಟೇ ತುಂಬ ಹೊತ್ತು ಬೇಕಾಗಿಲ್ಲ. ಆ್ಯಕ್ಚುಲಾಗಿ ಉಪ್ಪಿಟ್ಟಾಗಿದೆ. ಇದು ಬೆಂದಿಲ್ಲ ಅನಿಸಿದ್ರೆ ಮುಚ್ಚಿಬಿಟ್ಟು ಮತ್ತೆ ಇನ್ನೊಂದು ನಿಮಿಷ ಸಣ್ಣ ಊರಿನಲ್ಲೇ ಇಡಿ. 5 ರಿಂದ 6 ನಿಮಿಷ ಸಾಕಿದಾಗಕ್ಕೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಆಫ್ ಮಾಡಿಬಿಡಿ. ನಿಮಗೆ ಇಷ್ಟ ಆದರೆ ಇದಕ್ಕೆ ನಿಂಬೆಹಣ್ಣಿನ ರಸನ ಇವಾಗ ಹಿಂಡ್ಕೋಬೋದು. ಈರುಳ್ಳಿ ಹಾಕದಲ್ಲೇ ಮಾಡುವಂಥ ಈ ಕೋಸಿನ ಉಪ್ಪಿಟ್ಟು ರೆಡಿಯಾಗಿದೆ. ಇದು ಮಾಡೋದಕ್ಕೆ ಸುಮಾರಾಗಿ ನೀವು ಹುರಿದಿಟ್ಕೊಂಡ್ಬಿಟ್ಟಿದ್ರೆ ರವೆನ ಒಂದು 15 ನಿಮಿಷದಲ್ಲಿ ಆಗಿ ಹೋಗುತ್ತೆ. ತುಂಬ ರುಚಿಯಾಗಿರುತ್ತೆ. ಈ ಕೋಸಿನ ಉಪ್ಪಿಟ್ಟನ್ನು ನೀವು ಕೂಡ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.